ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಾಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅನುಬಂಧ ಅವಾರ್ಡ್ ಕಲರ್ಸ್ ಕನ್ನಡದಲ್ಲಿ ಕಾರ್ಯಕ್ರಮ ಮೂಡಿಬರುತ್ತಿದ್ದು, ಈ ಅವಾರ್ಡ್ನಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ಯಾವೆಲ್ಲ ರೀತಿಯ ಪ್ರಶಸ್ತಿಗಳು ಲಭಿಸಿದೆ ಎಂಬುದನ್ನು ತಿಳಿಯೋಕ್ಕೂ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸ್ನೇಹಿತರೆ, ಅನುಬಂಧ ಅವಾರ್ಡ್ನಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗೆ ವಿಶೇಷವಾದ ಪ್ರಶಸ್ತಿಗಳು ಲಭಿಸಿದೆ. ಅದರ ಜೊತೆಗೆ ಕಿರುತೆರೆಯಲ್ಲೇ ಹಲವಾರು ಕಾರ್ಯಕ್ರಮಗಳ ಮೂಲಕ ಅನುಬಂಧ ಅವಾರ್ಡ್ನಲ್ಲಿ ಮನೆ ಮನೆಗೆ ತಲುಪುತ್ತಿರುವ ಏಕೈಕ ಚಾನಲ್ ಅಂದರೆ ಅದು ಕಲರ್ಸ್ ಕನ್ನಡ. ಈ ಕಲರ್ಸ್ ಕನ್ನಡದಲ್ಲಿ ಮೂಡಿಬರುತ್ತಿರುವ ಹಲವಾರು ಧಾರಾವಾಹಿಗಳ ಮೂಲಕ ಮನೆ ಮನೆಗೆ ತಲುಪುತ್ತಿವೆ ಮತ್ತು ಈ ಧಾರಾವಾಹಿಗಳ ವಿಚಾರದಲ್ಲಿ ಈ ನಿರ್ದೇಶಕರು ಮತ್ತು ಈ ಸಮಾಜದಲ್ಲಿ ನಡೆಯುವಂಥ ಕೆಲವು ಘಟನೆಗಳನ್ನು ಕೂಡ ಆಧರಿಸಿ ಅದನ್ನು ಒಂದು ಸೀರಿಯಲ್ ಮೂಲಕ ಅದನ್ನು ತರುವ ರೂಪವನ್ನು ಮಾಡ್ತಾರೆ ಮತ್ತು ಆ ಕಥೆಯನ್ನು ಬರೆಯೋದು ಕೂಡ ಹಾಗೆಯೇ ಅವರು. ಆ ವಿಚಾರದಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿ ಕೂಡ ತುಂಬ ಪವರ್ಫುಲ್ಲಾಗಿ ಮೂಡಿಬರುತ್ತಿದೆ. ಅದರ ಜೊತೆಗೆ TRPಯಲ್ಲೂ ಕೂಡ ಅತಿ ಹೆಚ್ಚು ಸದ್ದು ಮಾಡುತ್ತಿದೆ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಂತೂ ಕೇಳಲೇಬೇಡ. ಏಕೆಂದರೆ ಅಲ್ಲಿ ಅತ್ತ ಸೊಸೆಯ ಸಂಬಂಧ ಹೇಗಿದೆ ಎಂಬುದು ಇಡೀ ಜಗತ್ತಿಗೆ ತೋರಿಸಿದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ತೋರಿಸ್ತಿರುವ ಪಾತ್ರಗಳು ಒಂದಕ್ಕೊಂದು ಅದ್ಭುತವಾಗಿ ಮೂಡಿಬಂದಿದೆ. ಧಾರಾವಾಹಿಗಳನ್ನು ನಿರ್ಮಿಸುವ ನಿರ್ದೇಶಕರ ತಲೆಯಲ್ಲಿ ಕುಟುಂಬಗಳಲ್ಲಿ ಇರುವಂತಹ ಹಲವಾರು ಸಮಸ್ಯೆಗಳನ್ನು ಕಿರುತೆರೆಯ ಮೇಲೆ ಅಚ್ಚುಕಟ್ಟಾಗಿ ತರುವ ಜವಾಬ್ದಾರಿ ನಿರ್ದೇಶಕರಾಗಿರುತ್ತದೆ. ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮನೆಗೆ ಬಂದ ಸೊಸೆ ಮತ್ತು ಅತ್ತೆ ಮಾವನ ಜೊತೆಯಲ್ಲಿ ಯಾವೆಲ್ಲ ಸಮಸ್ಯೆಗಳಿದ್ದರೂ ಕೂಡ ಅತ್ತೆಯ ಜೊತೆ ಸಂಸಾರವನ್ನು ತೂಗಿಸಿಕೊಂಡು ಹೋಗುವುದರಲ್ಲಿ ಭಾಗ್ಯ ಅತ್ಯುತ್ತಮವಾಗಿ ಅಭಿನಯಿಸುತ್ತಿದ್ದಾರೆ. ಭಾಗ್ಯ ಕೂಡ ಈ ವಿಚಾರದಲ್ಲಿ ಮನೆ ಮನೆಗೆ ತುಂಬ ರೀಚ್ ಆಗಿದ್ದು ಎಲ್ಲೆಡೆ ಫೇಮಸ್ ಆಗಿದೆ. ಹಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆದರೆ ಅನುಬಂಧ ಅವಾರ್ಡ್ನಲ್ಲಿ ಭಾಗ್ಯಲಕ್ಷ್ಮಿ ಧಾರಾವಾಹಿಗೂ ಕೂಡ ಹಲವಾರು ರೀತಿಯ ಅವಾರ್ಡ್ಗಳನ್ನು ಬಾಚಿಕೊಂಡಿದೆ. ಅದರಲ್ಲೂ ಭಾಗ್ಯನಿಗಂತೂ ಎಲ್ಲಿಲ್ಲದ ಖುಷಿ. ಭಾಗ್ಯನ ರೀತಿಯಲ್ಲೇ ಹಲವಾರು ಮಹಿಳೆಯರು ಆ ಪಾತ್ರಕ್ಕೆ ಫಿದಾ ಆಗಿದ್ದು, ಅದೇ ರೀತಿಯ ಬ್ಯಾಗ್ಗಳು ಮತ್ತು ಸ್ಯಾರಿಗಳನ್ನು ಹುಟ್ಟಿ ಸೈಡಿಗೆ ಬ್ಯಾಗ್ಗಳನ್ನು ಮತ್ತು ಸೈಡಿಗೆ ಜಡೆಯನ್ನು ಬಿಟ್ಟುಕೊಂಡು ಬಂದಾಗ ಭಾಗ್ಯ ಅಯ್ಯೋ ಏನಪ್ಪ ಇದು ನನ್ನ ಥರನೇ ಎಲ್ಲ ಬಂದಿದ್ದಾರಲ್ಲ ಎಂದು ಸ್ವಲ್ಪ ಖುಷಿಯಾದ ಜೊತೆಗೆ ಭಾವಕರಾಗಿದ್ದು ಕಂಡುಬಂತು. ಸ್ನೇಹಿತರೆ, ಜೊತೆಗೆ ನನಗೆ ಜನ ತುಂಬ ಪ್ರೀತಿ, ವಿಶ್ವಾಸ ಮತ್ತು ಅಭಿಮಾನವನ್ನು ಕೊಟ್ಟಿದ್ದಾರೆ. ಈ ಖುಷಿಯನ್ನು ನೋಡಿದ್ದೇನೆ. ನನ್ನಪ್ಪ ನನ್ನನ್ನು ಪಡೆದು ಈ ರೀತಿ ಬೆಳೆಸಲು, ಈ ಜನರ ಪ್ರೀತಿಗೆ ಕಾರಣರಾಗಲು ನನ್ನ ತಂದೆ ತಾಯಿ ಎಷ್ಟೆಲ್ಲ ದೇವರಿಗೆ ಹರಕೆ ಹೊತ್ತುಕೊಂಡಿದ್ದಾರೋ ಏನೋ ಎಂದು ಆ ತುಂಬಿದ ಕಾರ್ಯಕ್ರಮದಲ್ಲಿ ಹೇಳಿದ್ದು ಈ ಧಾರಾವಾಹಿಗೆ ಅಲ್ಲಿಗೆ ಜನರಿರುವ ಪ್ರೀತಿ ಮುಗಿಲಿಮಿಟ್ಟಿತು. ಸ್ನೇಹಿತರೆ, ಮತ್ತು ಭಾಗ್ಯನ ರೀತಿಯ ರೋಲ್ ಮಾಡೆಲ್ಗಳು ಹಲವಾರು ರೀತಿಗಳು ಪ್ರಶಸ್ತಿಯನ್ನು ಕೊಡಲು ಬಂದಾಗ ಅವರು ಹೇಳಿದ್ದು ಒಂದೇ, ಈ ಧಾರಾವಾಹಿಯ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದ ಒಂದು ನೆಲೆಗಟ್ಟಿನಲ್ಲಿ ಒಂದು ಉತ್ತಮವಾದ ರೀತಿಯ ಒಂದು ಮೆಸೇಜನ್ನು ಪಾಸ್ ಮಾಡಲು ನಿರ್ದೇಶಕರು ಹಂಬಲಿಸುತ್ತಾರೆ ಎಂದು ಗೊತ್ತಾಗುತ್ತದೆ. ಮತ್ತು ಈ ಭಾಗ್ಯ ಯಾರೂ ಇಲ್ಲದ ಸಮಯದಲ್ಲಿ ಅವಳ ದೃಢ ನಿರ್ಧಾರ ಮತ್ತು ಈ ಕುಟುಂಬಕ್ಕೆ ದುಡಿಯುವ ಆ ರೀತಿಯ ವಿಚಾರದಲ್ಲಿ ಮತ್ತು ಆ ಗಂಡನನ್ನು ನೋಡಿಕೊಳ್ಳುವ ಮತ್ತು ತಂದೆ ತಾಯಿಯನ್ನು ಮತ್ತು ಆ ಮಕ್ಕಳನ್ನು ನೋಡಿಕೊಳ್ಳುವ ರೀತಿ ಎಲ್ಲರೂ ಅದ್ಭುತವಾಗಿದೆ ಎಂದು ಕೊಂಡಾಡುತ್ತಿದ್ದಾರೆ. ಇದರ ಜೊತೆಗೆ ಇಂಥ ಮಾತುಗಳನ್ನು ಕೇಳಿದ ಧಾರಾವಾಹಿಯ ನಿರ್ದೇಶಕರು ಮತ್ತು ಕಲರ್ಸ್ ಕನ್ನಡದ ವಾಹಿನಿಯ ಎಲ್ಲ ಟೆಕ್ನಿಷಿಯನ್ಗಳು ಕೂಡ ಫಿದಾ ಆಗಿದ್ದು, ಇದೇ ರೀತಿಯ ಒಂದು ಒಳ್ಳೆಯ ಉತ್ತಮವಾದ ಒಂದು ಅಂಶವನ್ನು ಹೊಂದಿರುವ ಧಾರಾವಾಹಿಗಳನ್ನು ನಾವು ಕಿರುತೆರೆಯಲ್ಲಿ ಹೆಚ್ಚು ಹೆಚ್ಚು ಮಾಡಬೇಕೆಂದು ಅವರು ಹೇಳಿದ್ದಾರೆ. ಇದರ ಜೊತೆಗೆ ಸೊಸೆ ಮತ್ತು ಅತ್ತೆಯ ಸಂಬಂಧವನ್ನು ವಿವರಿಸುವಂತಹ ಈ ಧಾರಾವಾಹಿಯಲ್ಲಿ ಅತ್ತೆಯ ಪಾತ್ರಕ್ಕೆ ಹೆಚ್ಚು ಒಂದು ತೂಕವನ್ನು ನೀಡಿದ್ದಾರೆ. ಸ್ನೇಹಿತರೆ, ಇದರ ಜೊತೆಯಲ್ಲಿ ಆ ಮಗನನ್ನು, ಅಡ್ಡದಾರಿಗೆ ಹೋಗುವ ಮಗನನ್ನು ಯಾವೆಲ್ಲ ರೀತಿಯ ಕಟ್ಟುಪಾಡುಗಳಿಂದ ಮತ್ತು ಕುಟುಂಬದ ವಿಚಾರದಲ್ಲಿ ಆ ತಾಯಿ ಅವನನ್ನು ನಿರ್ಧರಿಸುತ್ತಾಳೆ ಎಂಬುದು ಇಲ್ಲಿ ಮಹತ್ವವಾಗಿ ತಿಳಿದು ಬರುತ್ತದೆ. ಈ ವಿಚಾರದಲ್ಲಿ ಮತ್ತು ಕಲರ್ಸ್ ಕನ್ನಡ ನಡೆಸುವ ಅವಾರ್ಡ್ಸ್ ಅಂದರೆ ಅನುಬಂಧ ಅವಾರ್ಡ್ಸ್ನಲ್ಲಿ ಇನ್ನೂ ಹಲವಾರು ರೀತಿಯ ಪ್ರಶಸ್ತಿಗಳನ್ನು ಬಾಚಲಿ ಎಂಬುದು ಹಲವಾರು ಧಾರಾವಾಹಿ ಅಭಿಮಾನಿಗಳ ಆಶಯವಾಗಿದೆ. ಇದೇ ರೀತಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೂ ಇನ್ನೂ ಕೂಡ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.